ಒಂದು ಸಮಸ್ಯೆ ಅಂತಂದ್ರೆ 12ನೇ ತಾರೀಕು ಶಿವನಂಜಯ್ಯ ಅಂತ ಒಬ್ರು ರೈತರು, ಶಿವನಂಜಪ್ಪ ಅಂತ ಹೇಳಿ ರೈತರು 12ನೇ ತಾರೀಕು 6ನೇ ತಿಂಗಳು 12ನೇ ತಾರೀಕು ಗೂಡನ್ನ ತಂದಿದ್ದಾರೆ. ತಂದಂತ ಸಂದರ್ಭದಲ್ಲಿ ಇಲ್ಲಿ ಏನಿರ್ತದೆ ಅಂತಂದ್ರೆ ಮೊದಲನೇ ಹರಾಜಿನಲ್ಲಿ ಹರಾಜು ಆಗ್ತದೆ. ಹರಾಜಾದ್ಮೇಲೆ ರೈತನಿಗೆ ಅದು ಆ ದರ ಒಪ್ಪಿಗೆ ಇದೆಯಾ ಇಲ್ವಾ ಅನ್ನೋದನ್ನ ಕೇಳ್ತಾರೆ. ಮೊದಲನೇ ಹರಾಜಿನಲ್ಲಿ 800 ರೂಪಾಯಿ ಆಗಿದೆ ಆ ರೈತಂದು. ಅವರಿಗೆ 800 ರೂಪಾಯಿ ನನಗೆ ಇನ್ನೂ ಜಾಸ್ತಿ ಸಿಗಬೇಕು ಅನ್ನೋ ಅಭಿಲಾಷೆಯಿಂದ ಅವತ್ತು ಗೂಡನ್ನ ಅವರು ಮೊದಲನೇ ಹರಾಜಲ್ಲಿ ಅವ್ರ ಅಕ್ಸೆಪ್ಟೆನ್ಸನ್ನು ಕೊಟ್ಟಿಲ್ಲ. ಅದು 2ನೇ ಹರಾಜಿಗೆ ಹೋಗಬೇಕಾಗಿತ್ತು. ಹೋದಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಏನಾಗಿದೆ ಅಂತಂದರೆ ರೀಲರ್ ಇನ್ನು 10 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ ಸಂದರ್ಭದಲ್ಲಿ 10 ರೂಪಾಯಿಗೆ ಅವರು ಒಪ್ಕೊಂಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡಿದ್ದಾರೆ ಅಂತಂದರೆ ಆ ಬಿಡ್ಡಿಂಗ್ ಸ್ಲಿಪ್ಪನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ರೀಲರ್ ಬಂದವರು. ಆಮೇಲೆ 2ನೇ ಹರಾಜಲ್ಲಿ ಅದು 870 ರೂಪಾಯಿ ಆಗಿದೆ. 870 ರೂಪಾಯಿ ಆಗಿರೋ ಇದಕ್ಕೆ ಅಕ್ಸೆಪ್ಟೆನ್ಸ್ಗೆ ನಮ್ಮವರು ಮಾಡಿಲ್ಲ. ಅದು ಯಾವ ಕಾರಣಕ್ಕೆ ಮಾಡಿಲ್ಲ ಅನ್ನೋದನ್ನ ರೈತರುಗಳಿಗೂ 870 ಆಗಿತ್ತು, 820ಕ್ಕೆ ಕೊನೆಯದಾಗಿ ಅದನ್ನು ಕರೆಸಿ ಅದನ್ನು ಅಕ್ಸೆಪ್ಟೆನ್ಸ್ ಮಾಡಿ ಕಳಿಸಿದ್ದಾರೆ. ಅಂದರೆ 870 ರೂಪಾಯಿ 2ನೇ ಹರಾಜಲ್ಲಿ ಆಗಿದ್ರು ಸಹ ರೈತನಿಗೆ 870 ಯಾಕೆ ಸಿಕ್ಕಲಿಲ್ಲ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಅದನ್ನು ನಮ್ಮ ಎಲ್ಲ ರೇಷ್ಮೆ ಬೆಳೆಗಾರರ ಅಧ್ಯಕ್ಷರುಗಳು ನೆನೆ ದಿನ ಆ ರೈತನ್ನ ಅಪಾಲಜಿ ಬರೆಸ್ಕೊಂಡಿದ್ದಾರೆ, ಇವರು ಯಾಕೆ ಈ ಥರ ತಪ್ಪು ಮಾಡಿದ್ರಿ ಅಂತೇಳಿ. ಆ ಕಾರಣಕ್ಕೆ ಅವ್ರಿಗೆ ರೈತನಿಗೆ ನೋವಾದ ಕಾರಣಕ್ಕೆ ರೈತ ಸಂಘವನ್ನು ಅಪ್ರೋಚ್ ಮಾಡಿ ಇವತ್ತು ಇಲ್ಲಿ ಒಂದು 20-30 ಜನ ರೈತರುಗಳು ಬಂದು ಪ್ರಶ್ನೆಯನ್ನು ಮಾಡಿದರೆ ಅವರಿಗೆ ಹೇಳಿದ್ದೀನಿ. ಏನಂದರೆ ಯಾವ ಕಾರಣಕ್ಕೆ ಇದಾಗಿದೆ ಅನ್ನೋ ಒಂದು ಡೆಪ್ಯೂಟಿ ಡೈರೆಕ್ಟರ್ ಲೆವೆಲಿಂದ ಒಂದು ಎನ್ಕ್ವೈರಿಯನ್ನು ಮಾಡಿಸಿ ತಪ್ಪಿಸಿದ್ರೆ ಅವರಿಗೆ ಏನು ಕ್ರಮ ತಗೊಳ್ಬೇಕು ಇಲಾಖೆ ನಿಯಮಾನುಸಾರ ಅದನ್ನು ತಗೊಳ್ತೀವಿ ಅನ್ನೋ ಆಶ್ವಾಸನೆಯನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕೆಲವೊಂದು ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ಸಲಹಾ ಸಮಿತಿ ಒಂದಿದೆ, ರೈತರು ಇರ್ತಾರೆ, ಡೀಲರ್ಸ್ ಬಾಂಧವರು ಇರ್ತಾರೆ, ಅವರ ಸಲಹೆ ಸೂಚನೆಗಳನ್ನು ತಂದು ಇನ್ನಷ್ಟು ಈ ರಾಮನಗರ ಏಷ್ಯಾ ಖಂಡದಲ್ಲೇ ಪ್ರಸಿದ್ಧವಾದಂಥ ಮಾರುಕಟ್ಟೆಯಲ್ಲಿ ಇನ್ನೂ ಹೆಚ್ಚಿನ ವಿಶ್ವಾಸದಿಂದ ಇನ್ನೂ ಹೆಚ್ಚಿನ ಅನುಕೂಲಗಳಿಂದ ಮಾರುಕಟ್ಟೆಯನ್ನು ನಡೆಸುವಂತಹ ಯೋಜನೆಗಳನ್ನು ನಾವು ಸಿದ್ಧಪಡಿಸಿಕೊಂಡಿದ್ವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.